ಕೋತಿ ಮತ್ತು ಕರಡಿಯ ಗೆಳೆತನ ಕತೆ. ಒಮ್ಮೆ ಒಂದು ದಟ್ಟ ಅರಣ್ಯದಲ್ಲಿ ಚಿಕ್ಕ ಕೋತಿ ಒಂದು ಇತ್ತು. ಅದರ ಹೆಸರು ಮುನ್ನು. ಮುನ್ನು ಬಹಳ ಚುರುಕು, ಕುತೂಹಲಿ ಮತ್ತು ಜಾಣ ಕೋತಿ. ಅದು ದಿನವೆಲ್ಲ ಮರಗಳ ನಡುವೆ ಹಾರಾಡುತ್ತಾ, ಹಣ್ಣುಗಳನ್ನು ತಿನ್ನುತ್ತಾ, ಸಣ್ಣ ಪ್ರಾಣಿಗಳೊಂದಿಗೆ ಆಟವಾಡುತ್ತಾ ಸಂತೋಷವಾಗಿರುತ್ತಿತ್ತು. ಆದರೆ ಅದಕ್ಕೆ ನಿಜವಾದ ಗೆಳೆಯನೊಬ್ಬನಿರಲಿಲ್ಲ. ಒಂದು ದಿನ ಮಳೆ ಬರುತ್ತಿರುವಾಗ ಮುನ್ನು ಒಂದು ದೊಡ್ಡ ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಿತ್ತು. ಅಷ್ಟರಲ್ಲಿ ಒಂದು ದೊಡ್ಡ ಕರಡಿ ಬಂದಿತು. ಅದರ ಹೆಸರು ಬಲ್ಲು. ಬಲ್ಲು ಭಾರೀ ದೇಹದ ಕರಡಿ. ಅದು ಮಳೆಯಿಂದ ತಪ್ಪಿಸಿಕೊಳ್ಳಲು ಆ ಮರದಡಿಯಲ್ಲಿ ಆಶ್ರಯ ಪಡೆಯಿತು. ಮುನ್ನು ಮೇಲಿನಿಂದ ನೋಡಿ, ಏನು ದೊಡ್ಡ ಪ್ರಾಣಿ, ಇದು ನನ್ನನ್ನು ತಿಂದು ಬಿಡುತ್ತದೋ ಎಂದು ಹೆದರಿತು. ಆದರೆ ಬಲ್ಲು ಶಾಂತವಾಗಿ ಕುಳಿತುಕೊಂಡು ಮಳೆ ನಿಲ್ಲುವುದನ್ನು ಕಾಯುತ್ತಿತ್ತು. ಮಳೆ ಸ್ವಲ್ಪ ನಿಂತಾಗ ಮುನ್ನು ಧೈರ್ಯ ಮಾಡಿ ಕೆಳಗೆ ಇಳಿದು, ನೀನು ಯಾರು, ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿತು. ಬಲ್ಲು ನಗುತ್ತಾ, ನಾನು ಬಲ್ಲು. ನಾನು ಈ ಅರಣ್ಯದಲ್ಲಿ ಒಂಟಿಯಾಗಿದ್ದೇನೆ, ತುಂಬಾ ಹಸಿದಿದ್ದೇನೆ ಎಂದು ಹೇಳಿತು. ಮುನ್ನು ತನ್ನ ಬಾಯಿಯಲ್ಲಿದ್ದ ಹಣ್ಣುಗಳನ್ನು ಕೊಟ್ಟು, ತಿನ್ನು, ಇವು ತುಂಬಾ ಸಿಹಿ ಎಂದು ಹೇಳಿತು. ಬಲ್ಲು ಆ ಹಣ್ಣುಗಳನ್ನು ತಿಂದು ಸಂತೋಷಗೊಂಡು, ನೀನು ಬಹಳ ಒಳ್ಳೆಯ ಕೋತಿ, ನಾವು ಗೆಳೆಯರಾಗೋಣ ಎಂದು ಹೇಳಿತು. ಅಂದಿನಿಂದ ಮುನ್ನು ಮತ್ತು ಬಲ್ಲು ಅವಿನಾಭಾವ ಗೆಳೆಯರಾದರು. ಮುನ್ನು ಮರಗಳ ಮೇಲೆ ಹತ್ತಿ ಹಣ್ಣುಗಳನ್ನು ಕೀಳುತ್ತಿತ್ತು ಮತ್ತು ಬಲ್ಲುಗೆ ಕೊಡುತ್ತಿತ್ತು. ಬಲ್ಲು ದೊಡ್ಡ ದೊಡ್ಡ ಬೇರುಗಳನ್ನು ಕಿತ್ತು ತಿನ್ನುತ್ತಿತ್ತು ಮತ್ತು ಮುನ್ನುಗೆ ಸಹಾಯ ಮಾಡುತ್ತಿತ್ತು. ಒಮ್ಮೆ 2 ಜಿಂಕೆಗಳು ಮುನ್ನುವನ್ನು ಹಿಂಬಾಲಿಸಿದಾಗ ಬಲ್ಲು ಗುರುಗುಟ್ಟುತ್ತಾ ಬಂದು ಅವುಗಳನ್ನು ಓಡಿಸಿತು. ಮತ್ತೊಮ್ಮೆ ಬಲ್ಲುಗೆ ಕಾಲು ಗಾಯವಾದಾಗ ಮುನ್ನು ಮರದ ಎಲೆಗಳನ್ನು ತಂದು ಗಾಯಕ್ಕೆ ಹಚ್ಚಿ ಆರೈಕೆ ಮಾಡಿತು. ಒಂದು ದಿನ ಅರಣ್ಯಕ್ಕೆ ಬೇಟೆಗಾರರು ಬಂದರು. ಅವರು ಬಲ್ಲುವನ್ನು ಹಿಡಿಯಲು ಜಾಲ ಬೀಸಿದರು. ಬಲ್ಲು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಮುನ್ನು ಮರದ ಮೇಲಿನಿಂದ ನೋಡಿ ಬಹಳ ದುಃಖಿಸಿತು. ಆದರೆ ಅದು ಜಾಣತನದಿಂದ ಮರಗಳ ಮೇಲೆ ಹಾರುತ್ತಾ ಬೇಟೆಗಾರರ ಗಮನವನ್ನು ಸೆಳೆಯಿತು. ಇಲ್ಲಿ ನೋಡಿ ದೊಡ್ಡ ಕೋತಿ ಎಂದು ಕೂಗಿ ಅವರನ್ನು ದೂರಕ್ಕೆ ಕರೆದೊಯ್ದಿತು. ಬೇಟೆಗಾರರು ಮುನ್ನುವನ್ನು ಹಿಂಬಾಲಿಸಿದಾಗ ಬಲ್ಲು ಜಾಲದಿಂದ ತಪ್ಪಿಸಿಕೊಂಡು ಓಡಿಬಂತು. ಸಂಜೆ ಇಬ್ಬರೂ ಒಂದು ಗುಹೆಯಲ್ಲಿ ಭೇಟಿಯಾದರು. ಬಲ್ಲು ಕಣ್ಣೀರು ಹಾಕುತ್ತಾ, ನೀನು ನನ್ನ ಪ್ರಾಣವನ್ನು ಉಳಿಸಿದೆ, ನೀನು ನನ್ನ ನಿಜವಾದ ಗೆಳೆಯ ಎಂದು ಹೇಳಿತು. ಮುನ್ನು ನಗುತ್ತಾ, ಗೆಳೆತನ ಎಂದರೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು, ನೀನು ನನಗೆ ರಕ್ಷಣೆ ನೀಡಿದ್ದೀಯಾ, ನಾನು ನಿನಗೆ ಬುದ್ಧಿ ಬಳಸಿದ್ದೇನೆ ಎಂದು ಹೇಳಿತು. ಅಂದಿನಿಂದ ಅವರ ಗೆಳೆತನ ಅರಣ್ಯದಲ್ಲಿ ಪ್ರಸಿದ್ಧವಾಯಿತು. ಎಲ್ಲಾ ಪ್ರಾಣಿಗಳು ಅವರನ್ನು ನೋಡಿ ನಿಜವಾದ ಗೆಳೆತನ ಎಂದರೆ ಇದು ಎಂದು ಹೇಳುತ್ತಿದ್ದವು. ಮುನ್ನು ಮತ್ತು ಬಲ್ಲು ಜೀವನ ಪರ್ಯಂತ ಒಟ್ಟಿಗೆ ಸಂತೋಷವಾಗಿ ಇದ್ದರು.